ಪ್ರಕರಣದ ಬಗ್ಗೆ ತನಿಖೆ ಆಗ್ತಾ ಇದೆ. ತನಿಖೆಯಾಗುತ್ತಿರುವಾಗ ಹೆಚ್ಚು ಮಾತಾಡಲ್ಲ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ತಪ್ಪು ಆಗದಂತೆ ನೋಡಿಕೊಳ್ತೇವೆ. ಆರೋಪಗಳು ಬಂದಾಗ ಅದನ್ನ ಎದುರಿಸಬೇಕು. ನಂಬಿದವನಿಗೆ ಶಿವ ಇದ್ದಾನೆ ಅಂತ ಹೇಳಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ತನಿಖೆ ಆಗ್ತಾ ಇದೆ. ತನಿಖೆ ಆಗ್ಲಿ. ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದಾನೆ, ಎಲ್ಲವನ್ನ ನೋಡಿಕೊಳ್ತಾನೆ, ಶಿವ ಇದ್ದಾನೆ ಅಂತ ಹೇಳಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ತನಿಖೆ ಬಗ್ಗೆ ಅವರಿಗೆ ಬಹಳ ವಿಶ್ವಾಸ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆರೋಪ ಬಂದಾಗ ಅದನ್ನು ಎದುರಿಸಬೇಕು ಅಂತ ಹೇಳಿದ್ದಾರೆ. ಶ್ರೀ ದೇವೇಗೌಡರ ಕುಟುಂಬದಲ್ಲಿ ನಮ್ಮ ಕ್ಷೇತ್ರದ ಸಂಬಂಧ ಬಹಳ ಹಿಂದಿನಿಂದಲೂ ಬಂದಿದೆ. ನಾನು ರಾಜ್ಯಸಭೆಯಲ್ಲಿ ಕೂಡ ಶ್ರೀ ದೇವೇಗೌಡರ ಜೊತೆಗಿರ್ತೇನೆ. ವೀಲ್ ಚೇರಲ್ಲಿ ಬಂದವರು ಅಂತಂದ್ರೆ ಮನಮೋಹನ್ ಸಿಂಗ್ ಮತ್ತು ದೇವೇಗೌಡರು ಮಾತ್ರ. ಅವರು ಈಗಲೂ ಕೂಡ ಈ ವಯಸ್ಸಲ್ಲಿ ಕೂಡ ಅವ್ರು ಓಡಾಡೋದು ನೋಡಿ ನನಗೆ ಆಶ್ಚರ್ಯ ಆಗುತ್ತೆ. ಮತ್ತು ಪ್ರತಿ ಬಾರಿ ಅವರು ರಾಜ್ಯಸಭೆಯಲ್ಲಿ ಒಳಗೆ ಹೋದವರು ಮತ್ತು ಕೇಳ್ತೇವೆ ಯಾಕೆ, ಅದಕ್ಕೆ ಅವರು ಒಟ್ಟಿಗೆ ಹೇಳ್ತಾರೆ, ಸ್ವಾಮಿ ಅವರು ಬಂದೇ ಬರ್ತಾರೆ, ತಡೆಯೋಕ್ಕೆ ಸಾಧ್ಯ ಇಲ್ಲ ಅವರನ್ನು ಅಂತೇಳಿ. ಹಾಗೆ ಅಷ್ಟು ರಾಷ್ಟ್ರದ ಬಗ್ಗೆ ಅವರಿಗೆ ಕಲ್ಪನೆ ಇದೆ. ಮತ್ತು ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳು ಕೂಡ ಸಿದ್ದೇಗೌಡರ ಗಮನಕ್ಕೆ ಬರುತ್ತದೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವರು ತಮ್ಮದೇ ಆದಂತಹ ದೃಷ್ಟಿಯನ್ನು ಇಟ್ಕೊಳ್ತಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಕುಮಾರಸ್ವಾಮಿ ಅವರು ಅವರ ಜೊತೆಗೆ ಈಗ ಸಚಿವರಾಗಿದ್ದಾರೆ. ಅಲ್ಲಿ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿದ್ರು. 2-3 ಸಾರಿ ಕಾರ್ಯಕ್ರಮ ನಿಗದಿಯಾಗಿದೆ, ಮತ್ತೆ ಅದು ಮುಂದುವರಿಯಿತು. ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ಇತರ ಎಲ್ಲ ಇಲ್ಲಿ ಪಕ್ಷದ ಶಾಸಕರೇ ಮತ್ತು ಮಾಜಿ ಶಾಸಕರೇ, ಈಗ ಶ್ರೀ ದೇವೇಗೌಡರವರನ್ನು ನಾನು ಸ್ಮರಿಸಿದೆ. ಅವರು ಡೆಲ್ಲಿಯಲ್ಲಿದ್ದಾಗ ನನಗೆ ಬಹಳ ಸಲ ಭೇಟಿ ಆಗ್ತಾರೆ. ಮತ್ತು ಪ್ರತಿ ಬಾರಿ ಅವರು ರಾಜ್ಯಸಭೆಗೆ ಬಂದಾಗ ರಾಜ್ಯಸಭೆ ಒಮ್ಮೆ ಎಚ್ಚೆತ್ತುಕೊಳ್ಳುತ್ತದೆ. ನಮ್ಮ ಎಚ್ಚೆತ್ತುಕೊಂಡು ಎಚ್ಚರಿಕೆಯಿಂದ ಅವ್ರು ನಾವು ನೋಡಿದ್ದಾರೆ, ಅವರ ಮಾತುಗಳನ್ನು ಗಮನಿಸ್ತಾರೆ ಮತ್ತು ಅವರಿಗೆ ಗೌರವ ಕೊಡ್ತಾರೆ. ಅವರು ಏನಾದರೂ ಮಾತಾಡಿದರೆ ಅದು ಕಟಕ್ ಒಂದು ಮಾತು 2 ತುಂಡು ಬಹಳ ಚೆನ್ನಾಗಿ ಅವರ ಮಾತುಗಳಿರ್ತವೆ. ಹಾಗಾಗಿ ಅವರನ್ನು ರಾಜ್ಯಸಭೆಯಲ್ಲಿ ಬಹಳ ಗೌರವದಿಂದ ಎಲ್ಲರೂ ಕಾಣ್ತಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಜೆಡಿಎಸ್ನವರ ಈ ಸತ್ಯಯಾತ್ರೆ ಹೇಗ್ ನಡೀತು? ಈಗ ಈ ಹೊತ್ತಿಗೆ ಯಾರ್ಯಾರಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಏನ್ ಸಂದೇಶ ರವಾನಿಸ್ತಾ ಇದ್ದಾರೆ ಜೆಡಿಎಸ್ ಪಕ್ಷ ರಾಜ್ಯಕ್ಕೆ? ರಂಜಿತ್, ಪ್ರಮುಖವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ರಾಜ್ಯ ಯೋಗ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಿದ್ರು. ಅಂದ್ರೆ ಧರ್ಮಸ್ಥಳ ಚಲೋ ಅಂದ್ರೆ ಸತ್ಯಯಾತ್ರೆ ಅನ್ನ ಕರೆ ಕೊಟ್ಟಿದ್ರು. ಹೀಗಾಗಿ ರಾಜ್ಯದ ನಾನಾ ಭಾಗಗಳಿಂದ ಜೆಡಿಎಸ್ ಕಾರ್ಯಕರ್ತರು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ರು ಅನ್ಬೋದು. ಸಾವಿರಾರು ಜನರ ಸಂಖ್ಯೆಯಲ್ಲಿ ಬಂದಿದ್ರು. ಹೀಗಾಗಿ ಧರ್ಮಸ್ಥಳಕ್ಕೆ ಬಂದ ನೇರವಾಗಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದಿಂದ ಪ್ರಮುಖವಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯವರೆಗೂ ಎಲ್ಲರೂ ಬರ್ತಾರೆ. ಅದಾದ ಬಳಿಕ ಹೆಗ್ಗಡನ್ನು ಮೀಟ್ ಮಾಡಲಿಕ್ಕೆ ನೋಡ್ತಾರೆ. ಒಂದು ಸಮಯದ ನಂತರ ಈ ಧರ್ಮಯಾತ್ರೆ ಸಮಾವೇಶ ನಡ್ಕೊಂಡಿದ್ರು ಕಲ್ಯಾಣ ಮಂಟಪದಲ್ಲಿ. ಅಲ್ಲಿಗೆ ಹೆಗ್ಗಡೆ ಅವರೇ ಕೂಡ ಬರ್ತೀನಿ ಅಂತ ಒಪ್ಕೊಂಡಿರ್ತಾರೆ. ಹಾಗಾಗಿ ಅಲ್ಲಿಗೆ ಸಮಾವೇಶವನ್ನ ಮಾಡಲಾಗುತ್ತೆ. ಸರಿಸುಮಾರು ಹಾಸನ ಮತ್ತೆ ಬೆಂಗಳೂರು, ಮಂಗಳೂರು ಈ ರೀತಿ ರಾಜ್ಯದ ನಾನಾ ಉತ್ತರ ಕನ್ನಡದಿಂದ ಕೂಡ ರಾಜ್ಯದ ನಾನಾ ಭಾಗಗಳಿಂದ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ರು ಇವತ್ತು. ಹೀಗಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಆಯಿತು, ಅದಂತ ಪ್ರಸಾದ ಆಯಿತು. ಧರ್ಮ ಯಾತ್ರೆಯನ್ನು ಕೂಡ ಮಾಡಲಿಕ್ಕೆ ಮುಂದಾದ್ರು. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅದೇ ಮಾತನಾಡಿ, ಷಡ್ಯಂತ್ರ ಅನ್ನೋ ಪದವನ್ನು ನಾವು ಯಾರು ಬಳಕೆ ಮಾಡಿಲ್ಲ, ಇದು ವಿಧಾನಸೌಧದಲ್ಲಿ ಚರ್ಚೆ ಆದಾಗ ಈ ಷಡ್ಯಂತ್ರ ಪದ ಬಳಕೆ ಆಗಿತ್ತು ಅನ್ನೋ ಮಾತನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಜೊತೆಗೆ ಎಸ್ಐಟಿ ತನಿಖೆ ಬಗ್ಗೆ ನಮಗೆ ಎಲ್ಲೂ ನಂಬಿಕೆ ಇಲ್ಲ ಅಥವಾ ಏನೂ ಮಾತಾಡಿಲ್ಲ. ನಾವು ಇದನ್ನ ನಾವು ಐಎನ್ಎಗೆ ಅಂದ್ರೆ ಎನ್ಐಎಗೆ ತನಿಖೆ ಕೊಡಬೇಕು ಅನ್ನೋ ಮಾತನ್ನು ಕೂಡ ಅಲ್ಲಿ ಹೇಳಿದ್ರು. ಇದಾದ ಬಳಿಕ ತಂದೆ ಮತ್ತು ತಾತನವರ ಆಶೆ ಕೂಡ ಇದೆ ಅಂತ. ಧರ್ಮಸ್ಥಳಕ್ಕೆ ಪ್ರತಿ ಬಾರಿ ಬರ್ತಾ ಇರ್ತೇವೆ, ಮಂಜುನಾಥನ ಆಶೀರ್ವಾದ, ಹೆಗ್ಗಡ ಆಶೀರ್ವಾದ ಕೊಳ್ತೇವೆ. ನಮ್ಮ ಕಾವಂದ್ರ ಮೇಲೆ ಬಂದಿರುವಂತಹ ಆರೋಪವನ್ನ ಮುಕ್ತಗೊಳಿಸಬೇಕು ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಕೂಡ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ರು. ಇನ್ನು ಧರ್ಮಸ್ಥಳ ಮಂಜುನಾಥ ಯಾರೇ ನಂಬಿದವರನ್ನ ಕೈ ಬಿಡೋದಿಲ್ಲ ಅನ್ನೋ ಮಾತನ್ನ ಸ್ವತಃ ಹೆಗ್ಗಡೆ ಅವರೇ ಕೂಡ ಹೇಳಿರುವಂತದ್ದು. ಯಾವುದೇ ತನಿಖೆ ಆದ್ರೂ ಕೂಡ ಅದನ್ನ ಎದುರಿಸಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ, ಎಲ್ಲೂ ಕೂಡ ಎದೆಗೊಂದು ವ್ಯವಸ್ಥೆ ಇರೋದಿಲ್ಲ ಅನ್ನೋ ಮಾತನ್ನು ಕೂಡ ಹೆಗ್ಗಡೆ ಹೇಳಿದ್ರು. ಇನ್ನು ನಾಳೆ ಬೆಳಗ್ಗೆ, ಇವತ್ತು ಜೆಡಿಎಸ್ ಸಮಾವೇಶ ಆದ್ರೆ ನಾಳೆ ಕೂಡ ರಾಜ್ಯದ ನಾನಾ ಜಿಲ್ಲೆಗಳಿಂದ ಲಕ್ಷಾಂತರ ಜನರು ಕೂಡ ನಾಳೆ ಧರ್ಮಸ್ಥಳಕ್ಕೆ ಬರುವಂತದ್ದು. ನಾಳೆ ಕೂಡ ಧರ್ಮಸ್ಥಳ ಚಲೋ ಅನ್ನೋ ಒಂದು ಯಾತ್ರೆ ಕೂಡ ನಡೆಯುವಂತದ್ದು. ರಾಜ್ಯದ ನಾನಾ ಜಿಲ್ಲೆಗಳಿಂದ ಅಂದ್ರೆ ಒಂದು ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಜನವೇ ಬರೋದಿಲ್ಲ ಅನ್ನೋ ಮಾತೇನು ಹೇಳಿದ್ರು. ಇವತ್ತು ನಿಜಕ್ಕೂ ಕಾರ್ಗಳನ್ನಾಗ್ಲಿ ಜನರು ನಿಲ್ಲೋದಕ್ಕಾಗ್ಲಿ ಎಲ್ಲೂ ಕೂಡ ಜಾಗ ಕೂಡ ಇರಲಿಲ್ಲ ಧರ್ಮಸ್ಥಳದಲ್ಲಿ. ಹೀಗಾಗಿ
ಸಾಕಷ್ಟು ಸಹಸ್ರ ಸಂಖ್ಯೆಯಲ್ಲಿ ಜನರು ಭಕ್ತರು ಒಂದ್ ಕಡೆ ಬರೋದಾದ್ರೆ, ಇನ್ನು ಈ ಧರ್ಮಸ್ಥಳ ಚಲೋ ಅಂದ್ರೆ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅನ್ನೋ ಏನು ಸಂಘಟಕರು, ಹಿಂದೂಗಳು ಅಥವಾ ಪಕ್ಷ ಭೇದ ಮರೆತಿ ಜನ ಬರ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು. ಈಗ ಸದ್ಯಕ್ಕೆ ಬೆಳ್ತಂಗಡಿಯಿಂದ ಧರ್ಮಸ್ಥಳದವರೆಗೂ ಸಂಪೂರ್ಣವಾಗಿ ಕೇಸರಿಮಯ ಮಾಡಿರುವಂತದ್ದು, ನೆಚ್ಚಿನ ನಾಯಕರುಗಳ ಬ್ಯಾನರ್ಗಳನ್ನು ಕೂಡ ಹಾಕಿರುವಂತದ್ದು, ಆಮೇಲೆ ಈ ಭಾಗವದ್ವಾದಗಳನ್ನು ಕೂಡ ನೆಡುವ ಮುಖಾಂತರ ಧರ್ಮಸ್ಥಳದಲ್ಲಿ ಇದೀಗ ಧರ್ಮಸ್ಥಳ ಚಲೋ ಅನ್ನೋ ಕಾರ್ಯಕ್ರಮ ನಡೆಸಿದ್ದಾರೆ. ಇನ್ನು ನಾಳೆ ಪ್ರಮುಖವಾಗಿ ರಾಜ್ಯದ ಲಕ್ಷಾಂತರ ಜನರು ಕೂಡ ಮತ್ತೆ ಧರ್ಮಸ್ಥಳಕ್ಕೆ ಏನು ಧರ್ಮಸ್ಥಳ ಚಲೋ ಅನ್ನೋ ಒಂದು ಸಮಾವೇಶ ಕೂಡ ನಡೀತಾ ಇದೆ. ಧರ್ಮಸ್ಥಳದ ಗ್ರೌಂಡ್ ನಲ್ಲಿ ಜರ್ಮನ್ ಟೆಂಟ್ ಅನ್ನು ಕೂಡ ಬಳಕೆ ಮಾಡಿದ್ರೆ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ನಾಳೆ ಕೂಡ ಬಿಜೆಪಿಯವರ ಸಮಾವೇಶ ನಡೆಯುವಂತದ್ದು. ರಾಜ್ಯದ ನಾನಾ ನಾಯಕರು ಕೂಡ ನಾಳೆ ಧರ್ಮಸ್ಥಳಕ್ಕೆ ಬರುವಂತಹ ವ್ಯವಸ್ಥೆ ಕೂಡ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು. ಪ್ರಕರಣದ ಬಗ್ಗೆ ತನಿಖೆ ಆಗ್ತಾ ಇದೆ. ತನಿಖೆಯಾಗುತ್ತಿರುವಾಗ ಹೆಚ್ಚು ಮಾತಾಡಲ್ಲ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ತಪ್ಪು ಆಗದಂತೆ ನೋಡಿಕೊಳ್ತೇವೆ. ಆರೋಪಗಳು ಬಂದಾಗ ಅದನ್ನ ಎದುರಿಸಬೇಕು. ನಂಬಿದವನಿಗೆ ಶಿವ ಇದ್ದಾನೆ ಅಂತ ಹೇಳಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ತನಿಖೆ ಆಗ್ತಾ ಇದೆ. ತನಿಖೆ ಆಗ್ಲಿ. ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದಾನೆ, ಎಲ್ಲವನ್ನ ನೋಡಿಕೊಳ್ತಾನೆ, ಶಿವ ಇದ್ದಾನೆ ಅಂತ ಹೇಳಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ತನಿಖೆ ಬಗ್ಗೆ ಅವರಿಗೆ ಬಹಳ ವಿಶ್ವಾಸ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆರೋಪ ಬಂದಾಗ ಅದನ್ನು ಎದುರಿಸಬೇಕು ಅಂತ ಹೇಳಿದ್ದಾರೆ. ಶ್ರೀ ದೇವೇಗೌಡರ ಕುಟುಂಬದಲ್ಲಿ ನಮ್ಮ ಕ್ಷೇತ್ರದ ಸಂಬಂಧ ಬಹಳ ಹಿಂದಿನಿಂದಲೂ ಬಂದಿದೆ. ನಾನು ರಾಜ್ಯಸಭೆಯಲ್ಲಿ ಕೂಡ ಶ್ರೀ ದೇವೇಗೌಡರ ಜೊತೆಗಿರ್ತೇನೆ. ವೀಲ್ ಚೇರಲ್ಲಿ ಬಂದವರು ಅಂತಂದ್ರೆ ಮನಮೋಹನ್ ಸಿಂಗ್ ಮತ್ತು ದೇವೇಗೌಡರು ಮಾತ್ರ. ಅವರು ಈಗಲೂ ಕೂಡ ಈ ವಯಸ್ಸಲ್ಲಿ ಕೂಡ ಅವ್ರು ಓಡಾಡೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಮತ್ತು ಪ್ರತಿ ಬಾರಿ ಅವರು ರಾಜ್ಯಸಭೆಯಲ್ಲಿ ಒಳಗೆ ಹೋದವರು ಅದನ್ನು ಕೇಳ್ತೇವೆ, ಯಾಕೆ ಅದಕ್ಕೆ ಅವರು ಒಟ್ಟಿಗಿದ್ದವರು ಹೇಳ್ತಾರೆ, ಸ್ವಾಮಿ ಅವರು ಬಂದೇ ಬರ್ತಾರೆ, ತಡೆಯೋಕ್ಕೆ ಸಾಧ್ಯ ಇಲ್ಲ ಅವರನ್ನು ಅಂತೇಳಿ. ಹಾಗೆ ಅಷ್ಟು ರಾಷ್ಟ್ರದ ಬಗ್ಗೆ ಅವರಿಗೆ ಕಲ್ಪನೆ ಇದೆ. ಮತ್ತು ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳು ಕೂಡ ಸಿದ್ದೇಗೌಡರ ಗಮನಕ್ಕೆ ಬರುತ್ತದೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವರು ತಮ್ಮದೇ ಆದಂಥದ್ದು ದೃಷ್ಟಿಯನ್ನು ಇಟ್ಕೊಳ್ತಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಕುಮಾರಸ್ವಾಮಿ ಅವರು ಅವರ ಜೊತೆಗೆ ಈಗ ಸಚಿವರಾಗಿದ್ದಾರೆ. ಅಲ್ಲಿ ಭೇಟಿಯಾಗಿ ಬರ್ತೇನೆ ಅಂತ ಹೇಳಿದ್ರು. 2-3 ಸಾರಿ ಕಾರ್ಯಕ್ರಮ ನಿಗದಿಯಾಗಿ ಮತ್ತೆ ಅದು ಮುಂದುವರಿಯಿತು. ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ಇತರ ಎಲ್ಲ ಇಲ್ಲಿ ಪಕ್ಷದ ಶಾಸಕರೇ ಮತ್ತು ಮಾಜಿ ಶಾಸಕರೇ, ಈಗ ಶ್ರೀ ದೇವೇಗೌಡರವರನ್ನು ನಾನು ಸ್ಮರಿಸಿದೆ. ಅವರು ಡೆಲ್ಲಿಯಲ್ಲಿದ್ದಾಗ ಬಹಳ ಸಲ ಭೇಟಿ ಆಗ್ತಾರೆ. ಪ್ರಕರಣದ ಬಗ್ಗೆ ತನಿಖೆ ಆಗ್ತಾ ಇದೆ. ತನಿಖೆಯಾಗುತ್ತಿರುವಾಗ ಹೆಚ್ಚು ಮಾತಾಡಲ್ಲ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ತಪ್ಪು ಆಗದಂತೆ ನೋಡಿಕೊಳ್ತೇವೆ. ಆರೋಪಗಳು ಬಂದಾಗ ಅದನ್ನ ಎದುರಿಸಬೇಕು. ನಂಬಿದವನಿಗೆ ಶಿವ ಇದ್ದಾನೆ ಅಂತ ಹೇಳಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ತನಿಖೆ ಆಗ್ಲಿ. ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದಾನೆ, ಎಲ್ಲವನ್ನ ನೋಡಿಕೊಳ್ತಾನೆ, ಶಿವ ಇದ್ದಾನೆ ಅಂತ ಹೇಳಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ತನಿಖೆ ಬಗ್ಗೆ ಅವರಿಗೆ ಬಹಳ ವಿಶ್ವಾಸ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆರೋಪ ಬಂದಾಗ ಅದನ್ನು ಎದುರಿಸಬೇಕು ಅಂತ ಹೇಳಿದ್ದಾರೆ. ಶ್ರೀ ದೇವೇಗೌಡರ ಕುಟುಂಬದಲ್ಲಿ ನಮ್ಮ ಕ್ಷೇತ್ರದ ಸಂಬಂಧ ಬಹಳ ಹಿಂದಿನಿಂದಲೂ ಬಂದಿದೆ. ನಾನು ರಾಜ್ಯಸಭೆಯಲ್ಲಿ ಕೂಡ